21ನೇ ತಾರೀಕಿಗೆ ರೆಡ್ಡೇರ್ ತಿಮ್ಮಾಪುರದಲ್ಲಿ ಒಂದು ಗಲಾಟೆ ಆಗಿತ್ತು. ಸೊ ಅದರಲ್ಲಿ ಗಾಯಾಳಾದಂಥ ವೆಂಕಣ್ಣ ಆಸ್ಪತ್ರೆಗೆ ಚಿಕಿತ್ಸೆ ಹೊಂದನೆ ಇವತ್ತು ಬೆಳಗ್ಗೆ ಸುಮಾರು ಒಂದು 10:30ರಿಂದ 11 ಗಂಟೆ ಮಧ್ಯೆ ತೀರ್ಕೊಂಡಿದ್ದಾರೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂಗೆ ಕೆರೂರು ಪೊಲೀಸ್ ಸ್ಟೇಷನ್ದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಸೊ ಇವತ್ತು ನಾವು ಕೊಲೆ ಪ್ರಕರಣನ ಸೆಕ್ಷನನ್ನು ಅಳವಡಿಸಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ 5 ಜನನ ನಾವು ಅರೆಸ್ಟ್ ಮಾಡಿದ್ವಿ. FIRದಲ್ಲಿ ಅವರು ಒಟ್ಟು 8 ಜನರದ್ದು ಕೊಟ್ಟಿದ್ದರು. ಈಗ 5 ಜನ ಆಲ್ರೆಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಒಪ್ಪಿಸೋದಾಗಿದೆ. ಇನ್ನೂ 3 ಜನ ಯಾರಿದ್ದಾರೆ ಕೂಡಲೇ ಅವ್ರದ್ದು ಮಾಹಿತಿ ತೆಗೆದುಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸೊ ಊರಲ್ಲಿ ಈ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ, ನಮ್ಮದು ಏನು ಅಕ್ಯೂರ್ಡ್ ಇದ್ದಾರೆ ಅವರು ಸೆರೆ ಕುಡಿದ್ಬಿಟ್ಟು ಖಾಲಿ ಬಾಟಲಿಯನ್ನು ನಮ್ಮದು ಮನೆಯ ಮುಂದೆ ಹಾಕ್ತಾಯಿದ್ರು. ಅದನ್ನು ಯಾಕೆ ಹಾಕಿದೀಯಾ ಅಂತ ಹೋಗಿ ಕೇಳಕ್ಕೆ ಹೋದಾಗ ಗಲಾಟೆ ಆಯಿತು. ಸೊ ಅವರು ಮತ್ತು ಈಗೇನಿದ್ದಾರೆ 8 ಜನ ಬಂದುಬಿಟ್ಟು ಈ ವೆಂಕಟ್ ನಂಬರ್ಗೆ ಹೊಡೆದು, ತಲೆಯ ಮೇಲೆ ಹೊಡೆದು, ಕುತ್ತಿಗೆ ಮೇಲೆ ಹೊಡೆದುಬಿಟ್ಟು ಗಾಯಪಡಿಸಿ ಕೊಲೆಗೆ ಯತ್ನ ಮಾಡಿದರು ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಪ್ರಕರಣ ದಾಖಲಾಗಿದೆ. ಈ ಊರಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ತಾಯಂದರು ಬಂದಿರತಕ್ಕಂಥವ್ರು, ಗ್ರಾಮಸ್ಥರು ಲಿಕ್ಕರು ಮಾರಾಟ ಮಾಡ್ತಿದ್ದ ಮತ್ತು ಅಲ್ಲಿ ಇನ್ನೂ ಬೇರೆ ಸುಮಾರು ಜನ ಲಿಕ್ಕರು ಮಾರಾಟ ಮಾಡ್ತಾರೆ ಅನ್ನೋದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಗಮನಕ್ಕೆ, ಈ ಅಬಕಾರಿ ಇಲಾಖೆಗೆ ಗಮನಕ್ಕೆ ತರ್ತೀನಿ. ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕವೂ ಕೂಡ ಈ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ. ಮತ್ತು ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ದು ಏನಾದರೂ ಇದರಲ್ಲಿ ಮಾಹಿತಿ ಇತ್ತು, ಮಾಹಿತಿ ಹೇಳಿಲ್ಲ, ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು, ಕರ್ತವ್ಯ ಲೋಪ ಆಗಿತ್ತು ಅಂದರೆ ಅವ್ರ ಮೇಲೆ ಖಂಡಿತವಾಗಲೂ ಕ್ರಮನ ಜರುಗಿಸ್ತೀವಿ.